ಅವರಿಬ್ಬರಿಗೆ ಮದುವೆಯಾಗಿ 1 ವರ್ಷವಾಗಿತ್ತಷ್ಟೇ. ಆದರೆ ಗಂಡನ ವಿರುದ್ಧವೇ ಈಗ ಮಾಡಬಾರದ ಆರೋಪವನ್ನ ಮಾಡಿದ್ದಾಳೆ. ಬೆಡ್ರೂಮ್ನಲ್ಲಿ ಗಂಡ ಕ್ಯಾಮೆರಾ ಇಡ್ತಿದ್ದ ಅಂತಿದ್ದಂತೆ ಪತಿರಾಯ ಕೆರಳಿ ಕೆಂಡವಾಗಿದ್ದಾನೆ. ಮುಗೀತಿಲ್ಲ ಗಂಡ ಹೆಂಡತಿ ಬೆಡ್ರೂಮ್ ಕ್ಯಾಮೆರಾ ಕಿತ್ತಾಟ. ಹೆಂಡತಿ ಮೇಲೆ ಗಂಡನ ಆರೋಪ, ಪತ್ನಿ ಕೊಟ್ಟಳು ತಿರುಗೇಟು. 3 ದಿನದ ಹಿಂದೆ ಬೆಂಗಳೂರಲ್ಲೊಂದು ಚಿತ್ರ ವಿಚಿತ್ರ ಕೇಸ್ ದಾಖಲಾಗಿತ್ತು. ನನ್ನ ಗಂಡನೇ ಬೆಡ್ರೂಮ್ನಲ್ಲಿ ಕ್ಯಾಮೆರಾ ಗಿಟ್ಟು ವಿಡಿಯೋ ರೆಕಾರ್ಡ್ ಮಾಡ್ತಾನೆ. ಕೊನೆಗೆ ಆ ವಿಡಿಯೋಗಳನ್ನೆಲ್ಲ ತನ್ನ ಸ್ನೇಹಿತರಿಗೆ ಕಳುಹಿಸಿ ವಿಕೃತ ಆನಂದ ಅನುಭವಿಸ್ತಾನೆ ಅಂತ ಪತ್ನಿಯೇ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ರು. ಗಂಡ ಹೆಂಡತಿಯ ಬೆಡ್ರೂಮ್ ಕತೆ ಕೇಳಿದ್ದ ಬೆಂಗಳೂರು ಜನ ಬೆಪ್ಪಾಗಿ ಹೋಗಿದ್ರು. ಇದೀಗ ಗಂಡನ ಸರದಿ ಶುರುವಾಗಿದೆ. ಪತ್ನಿ ಮೇಲೆ ಸಾಲು ಸಾಲು ಆರೋಪ ಮಾಡಿದ್ದಾನೆ. ಅದಕ್ಕೂ ಸೈಯದ್ ಪತ್ನಿ ತಿರುಗೇಟು ಕೊಟ್ಟಿದ್ದಾರೆ. ಈತನ ಹೆಸರು ಸೈಯದ್ ಅಂತ. ಈತನ ಮೇಲೆಯೇ ಈತನ ಪತ್ನಿ ಸಾಲು ಸಾಲು ಆರೋಪ ಮಾಡಿದ್ದು. ಗಂಡ ಹೆಂಡತಿಯ ಖಾಸಗಿ ಕ್ಷಣಗಳನ್ನ ವಿಡಿಯೋ ಮಾಡಿಟ್ಕೊಂಡು ಸ್ನೇಹಿತರಿಗೆ ಕಳಿಸ್ತಾನೆ. ತನ್ನ ಕ್ಲೈಂಟ್ ಜೊತೆ ಸಹಕರಿಸದಿದ್ರೆ ವಿಡಿಯೋ ವೈರಲ್ ಮಾಡ್ತೀನಿ ಅಂತ ಬೆದರಿಸ್ತಾನೆ ಅಂತ ಕಂಪ್ಲೇಂಟ್ ಕೊಟ್ಟಿದ್ರು. ಈ ಆರೋಪಕ್ಕೆ ಸೈಯದ್ ನಿಗಿ ಕೆಂಡಾಕಾರಿದ್ದ. ನನಗೆ 19 ಅಫೇರ್ ಆಗ್ಲಿ 21 ಮದುವೆ ಆಗ್ಲಿ ಯಾವುದೂ ಆಗಿಲ್ಲ. ನನ್ನ ಬಳಿ ಅವರೇ 17 ಲಕ್ಷ ಹಣ ವಸೂಲಿ ಮಾಡಿದ್ದಾರೆ. 13 ಲಕ್ಷದ ಒಡವೆಯನ್ನ ಕೊಡಿಸಿದ್ದೇನೆ. ಯಾವ ಗಂಡ ತಾನೇ ತನ್ನ ಪತ್ನಿಯ ವಿಡಿಯೋಗಳನ್ನ ಬೇರೆಯೊಬ್ಬರಿಗೆ ಶೇರ್ ಮಾಡ್ತಾರೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಮಾನಸಿಕ ಪರಿಸ್ಥಿತಿ ಏನಾದರೂ ಸೈಕೋಪ್ಯಾತ್ ಇದ್ದರೆ ಯಾವುದಾದ್ರೂ ಕಂಪನಿನಲ್ಲಿ ನನ್ನ ಕೆಲಸ ಸಿಗ್ತಾ ಇತ್ತಾ? ಯಾರಾದರೂ ಕೆಲಸ ಕೊಡ್ತಾ ಇದ್ದಿಲ್ಲ ನನಗೆ? ಇವಾಗ ಅವ್ರು ಹೇಳ್ತಾ ಇದ್ದಾರಲ್ಲ 19 ಅಫೇರ್ಸ್ ನಂದು ಇತ್ತು ಅಂತ. 19 ಅಫೇರ್ಸ್ ಇದ್ದಿದೆ, 20ನೇ ಮದುವೆ ಮಾಡಿದ್ದೀನಿ. 21 ಹುಡುಗಿಗಳು ಅಂದರೆ ಅವಳಿಗೆ ಗೊತ್ತಿದ್ರು ಸಹ ನನ್ನ ಜೊತೆ ಯಾಕೆ ಮದುವೆ ಮಾಡ್ಕೊಂಡ್ಳು ಅವಳು? ಯಾವಾಗ ಸೈಯದ್ ವಿಡಿಯೋ ಮಾಡಿ ಹರಿಬಿಟ್ನೋ, ಈ ಕಡೆ ಪತ್ನಿ ಕೂಡ ಹೊಸದೊಂದು ವಿಡಿಯೋ ಮಾಡಿದ್ದಾರೆ. ಸೈಯದ್ ಅವರು ನಮ್ಮ ಮದುವೆಗೆ ಅಂತ 17 ಲಕ್ಷದ ಒಡವೆ ಕೊಟ್ಟಿರೋದು ನಿಜ. ಅದನ್ನ ನಮ್ಮ ಮಹಾರ್ನಲ್ಲಿ ಬರೆದಿದ್ದಾರೆ. ಜಿಮ್ ಓಪನ್ ಮಾಡಬೇಕು ಅಂತ ನನ್ನ ತಾಯಿಯ 210 ಗ್ರಾಂ ಚಿನ್ನಾಭರಣ ತಗೊಂಡಿದ್ರು. ಈತ ಕೆಲಸ ಮಾಡೋ ಜಾಗದಲ್ಲಿ ಹೆಣ್ಣು ಮಕ್ಕಳ ಜೊತೆ ಅನುಚಿತವಾಗಿ ವರ್ತಿಸ್ತಾನೆ ಅಂತ ಪ್ರಾಜೆಕ್ಟ್ನಿಂದಲೇ ಚೇಂಜ್ ಮಾಡಿದ್ರು ಅಂತ ಗಂಡನ ವಿರುದ್ಧ ಮತ್ತಷ್ಟು ಆರೋಪ ಮಾಡಿದ್ದಾರೆ. ಲಾಸ್ಟ್ ಇಯರ್ ಅಕ್ಟೋಬರ್ ನವೆಂಬರ್ ಮಂತಲ್ಲಿ ER ಕಂಪ್ಲೇಂಟ್ ರೇಸ್ ಆಗಿದೆ ಇವ್ರ ಮೇಲೆ. ಹುಡುಗಿಯರ ಜೊತೆ ಫ್ಲರ್ಟ್ ಮಾಡ್ತಾರೆ ಅಂತ ಅವ್ರ ಮ್ಯಾನೇಜರೇ ಇವ್ರ ಮೇಲೆ ER ಕಂಪ್ಲೇಂಟ್ ರೇಸ್ ಮಾಡಿದ್ದಾರೆ. ಮಿಸ್ಬಿಹೇವ್ ಮಾಡ್ತಾರೆ ಹುಡುಗಿರ ಜೊತೆ ಅಂತ. ಅದರಲ್ಲಿ ಇವ್ರ ಪ್ರಾಜೆಕ್ಟ್ ಚೇಂಜ್ ಮಾಡಿರೋದು. ಇವರು ನಮ್ಮಮ್ಮ ಹತ್ರ 210 ಗ್ರಾಮ್ಸ್ದು ವರ್ತ್ ಹಾರ, ಕಾಂದಾನಿ ಹಾರ ತಗೊಂಡು ಹೋಗಿದ್ದಾರೆ ಜಿಮ್ಗೆ ಓಪನ್ ಮಾಡಬೇಕು ಅಂತ. ಇವತ್ತದ ವ್ಯಾಲ್ಯೂ 24 ಇಂದ 25 ಲಕ್ಷ ಅಷ್ಟು. ಆ ಹಾರನು ತಗೊಂಡು ಹೋಗಿದ್ದಾರೆ. ನಮ್ಗೆ ಕೇಳಿದ್ರೆ ಆ ಮಾತಿಂದಾನೇ ಜಾಸ್ತಿ ಜಗಳ. ಒಟ್ನಲ್ಲಿ ಗಂಡ ಹೇಳ್ತಿರೋದು ಸತ್ಯಾನೋ ಅಥವಾ ಪತ್ನಿ ಹೇಳ್ತಿರೋದು ಸತ್ಯಾನೋ ಗೊತ್ತಿಲ್ಲ. ಪತ್ನಿ ಕೊಟ್ಟ ದೂರಿನ ಆಧಾರದ ಮೇಲೆ ಪ್ರಕರಣ ದಾಖಲಾಗಿದೆ. ಹೀಗಾಗಿ ಪೊಲೀಸರೇ ಸತ್ಯಾಸತ್ಯತೆ ಬಯಲಿಗೆಳೆಯಬೇಕಿದೆ. ಮುನಿರಾಜು, ಕ್ರೈಮ್ ಬ್ಯೂರೋ, ನ್ಯೂಸ್ 18.